ನಮಸ್ಕಾರ. ನಾವು ಅಂದ್ರೆ ಬರೀ ದೇಹ ಮನಸ್ಸು ಅಷ್ಟೇನಾ? ಭಾರತೀಯ ತತ್ವಶಾಸ್ತ್ರದ ಕೋಶಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಅಸ್ತಿತ್ವಕ್ಕೆ 5 ಪದರಗಳಿವೆ ಅಂತ ಹೇಳುತ್ತೆ ಈ ಪ್ರಾಚೀನ ಸಿದ್ಧಾಂತ. ಇದು ತುಂಬಾನೇ ಕುತೂಹಲಕಾರಿ. ಹಾಗಿದ್ರೆ ಹೊರಗಿನ ಪದರದಿಂದ ಶುರು ಮಾಡಿ ನಮ್ಮ ಅಸ್ತಿತ್ವದ ಕೇಂದ್ರದವರೆಗೆ ಹೋಗೋಣ, ಸರಿನಾ? ಮೊದಲಿಗೆ ಅನ್ನಮಯ ಕೋಶ. ಇದು ನಮ್ಮ ಅಸ್ತಿತ್ವದ ಅತ್ಯಂತ ಹೊರಗಿನ ಅಂದ್ರೆ ಭೌತಿಕ ಪದರ. ಸರಳವಾಗಿ ಹೇಳೋದಾದ್ರೆ ಇದು ನಮ್ಮ ಭೌತಿಕ ಶರೀರ. ನಾವು ತಿನ್ನೋ ಆಹಾರದಿಂದಾನೇ ಇದು ಬೆಳೆಯೋದು. ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸೋದು ಇದರ ಕೆಲಸ. ಇದು ನಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ? ಇದರ ಒಳಗಿನ ಪದರವೇ ಪ್ರಾಣಮಯ ಕೋಶ, ಅಂದ್ರೆ ನಮ್ಮ ಜೀವಶಕ್ತಿ. ಪ್ರಾಣ ಅನ್ನೋ ಈ ಜೀವಶಕ್ತಿನೇ ನಮ್ಮ ಶರೀರಕ್ಕೆ ಚೈತನ್ಯ ತುಂಬೋದು. ನಮ್ಮ ಉಸಿರಾಟ, ಶಕ್ತಿಯ ಸಂಚಾರ ಎಲ್ಲವನ್ನೂ ನಿಯಂತ್ರಿಸಿ ನಮ್ಮನ್ನ ಜೀವಂತವಾಗಿಡೋದೇ ಈ ಪ್ರಾಣ. ಇನ್ನೂ ಒಂದು ಹೆಜ್ಜೆ ಒಳಗೆ ಹೋದ್ರೆ ಸಿಗುವುದೇ ಮನೋಮಯ ಕೋಶ, ಅಂದ್ರೆ ನಮ್ಮ ಮನಸ್ಸು. ನಮ್ಮ ಆಲೋಚನೆ, ಭಾವನೆ, ಸಂವೇದನೆಗಳು ಎಲ್ಲವೂ ಹುಟ್ಟೋದು ಇಲ್ಲೇ. ಪ್ರತಿ ಕ್ಷಣ ನಮ್ಮ ತಲೆಯಲ್ಲಿ ಓಡೋ ಯೋಚನೆಗಳ ಹೊಳೆನೇ ಇದು. ಸಾಮಾನ್ಯ ಮನಸ್ಸಿನ ಆಚೆಗಿರೋದೇ ವಿಜ್ಞಾನಮಯ ಕೋಶ. ಇದು ನಮ್ಮ ಉನ್ನತ ಬುದ್ಧಿಶಕ್ತಿ. ಮನಸ್ಸು ಬರೀ ಯೋಚಿಸುತ್ತೆ, ಆದ್ರೆ ಈ ಕೋಶ ವಿವೇಚನೆ ಮಾಡುತ್ತೆ, ಸರಿ ತಪ್ಪುಗಳನ್ನ ನಿರ್ಧರಿಸುತ್ತೆ. ಈ ವಿವೇಚನೆಯೇ ನಮಗೆ ಸಮಸ್ಯೆ ಬಗೆಹರಿಸಲು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡೋದು. ಹೀಗೆ ನಾವು ದೇಹ, ಶಕ್ತಿ, ಮನಸ್ಸು ಮತ್ತು ಜ್ಞಾನದ ಪದರಗಳನ್ನು ದಾಟಿ ಬಂದಿದ್ದೇವೆ. ಎಲ್ಲದರ ಕೇಂದ್ರದಲ್ಲಿ ಇರುವುದೇ ಆನಂದಮಯ ಕೋಶ. ಇದು ನಮ್ಮ ಮೂಲ ಸ್ವರೂಪ. ಇದು ಬರೀ ಖುಷಿಯಲ್ಲ, ಇದೊಂದು ಆಳವಾದ ಆನಂದ, ತೃಪ್ತಿ ಮತ್ತು ಆಧ್ಯಾತ್ಮಿಕ ಅನುಭವ. ಆಳವಾದ ಧ್ಯಾನದಲ್ಲಿ ಸಿಗುವ ಆಂತರಿಕ ಶಾಂತಿ ಇದೆಯಲ್ಲ, ಅದೇ ಇದು. ಈ ಪದರಗಳೆಲ್ಲವನ್ನೂ ದಾಟಿ ನಮ್ಮ ನಿಜ ಸ್ವರೂಪವನ್ನ ಅರಿಯೋದೇ ನಿಜವಾದ ಗುರಿ. ಇದೇ ಜ್ಞಾನೋದಯದ ಸ್ಥಿತಿ, ಅಂದ್ರೆ ಎಲ್ಲದರ ಜೊತೆ ಒಂದಾಗುವ ಒಂದು ಗಾಢವಾದ ಅನುಭವ. ಹಾಗಾಗಿ ದೈವಿಕದೊಂದಿಗೆ ಒಂದಾಗುವ ಮುನ್ನ ಈ ಅಂತಿಮ ಕೋಶದ ಪಾತ್ರವನ್ನು ಅರ್ಥಮಾಡಿಕೊಳ್ಳಬೇಕು. ಆದರೆ ಈ ಆನಂದದ ಸ್ಥಿತಿಯನ್ನ ತಲುಪಿದ ತಕ್ಷಣ ನಮ್ಮ ಪ್ರಯಾಣ ಮುಗಿಯುತ್ತಾ? ಖಂಡಿತ ಇಲ್ಲ. ಇದು ಕೊನೆಯಲ್ಲ, ಬದಲಿಗೆ ದೈವಿಕತೆಯೊಂದಿಗೆ ಲೀನವಾಗಲು ಇದೊಂದು ಹೆಬ್ಬಾಗಿಲು.